ಇವತ್ತು ನಾನು ಹೇಳ್ದಾಗೆ ನನ್ನ ಡ್ರೆಸ್ ಕೋಡ್ ಬಂದುಬಿಟ್ಟು ಗ್ರೀನ್. ಸೊ ಇವತ್ತೇನೇನೆಲ್ಲ ನಮ್ಮ ಕಾಲೇಜಲ್ಲಿ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಹೆಂಗೆ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಓಕೆನಾ? ಆ್ಯಂಡ್ ಇನ್ ದಟ್ ಸ್ಟೇಟ್ ಯು. ಸೊ ಗೈಸ್ ನೋಡಿ, ಬ್ರೇಕಲ್ಲಿ ಕಾರಿಡಾರಲ್ಲಿ ನಿಂತ್ಕೊಂಡು ಎಲ್ಲರೂ ಫೋಟೋಸ್ ತೊಗೊತಾ ಇದ್ವಿ. ಅದು ಗ್ರೀನ್ ಡೇ ಅಲ್ವಾ, ಸೊ ನಾನು ಕೂಡ ನಮ್ಮ ಮ್ಯಾಮ್ ಜೊತೆ ತೊಗೊಂಡು ಆಮೇಲೆ ಫೋಟೋಸ್ ಮಾಡಿದೆ. ನಮ್ಮ ಜೂನಿಯರ್ ನಂಗೆ ಹಾಯ್ ಮಾಡಿದೆ. ಸೊ ಆಮೇಲೆ ನಮ್ಮ ಕ್ಲಾಸಲ್ಲಿ ನೋಡಿ ಎಲ್ಲರೂ ಹೆಂಗೆ ಕೂತಿದ್ದು ಅಂತ. ಸೊ ಆಮೇಲೆ ನಮಗೆ ಡ್ರಾಮಾ ಪ್ರಾಕ್ಟೀಸ್ ಇತ್ತು ಅಂತ ಬೇಸ್ಮೆಂಟ್ಗೆ ಹೋದ್ವಿ. ಸೊ ಇಲ್ಲಿ ಕ್ಲಾಸಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ ಹೆಂಗೆಲ್ಲ ಮಾಡ್ತೀನಿ. ನಾನು ಮಾಡ್ತಿರೋ ಡ್ರಾಮಾ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹಾಗೆ ಡ್ರಾಮಾ ನೇಮ್ ಕಮೆಂಟ್ ಮಾಡಿ. ಮೇಲಿಂದನೇ ಎಲ್ಲ ನೋಡ್ಕೊಂಬಿಟ್ಟು ಎಲ್ಲ ಮತ್ತು ಇನ್ನೊಂದು ಡ್ಯಾನ್ಸ್ ಇತ್ತು. ಸೊ ಅದನ್ನು ನೋಡ್ಕೊಂಬಿಟ್ಟು ಕಾರಿಡಾರನ್ನು ನೋಡಿ ಎಲ್ಲರೂ ಹೆಂಗೆ ನಿಂತಿದ್ರು ಅಂತ. ಡ್ರಾಮಾ ರಿಹರ್ಸಲ್ಸ್ ಬಂದುಬಿಟ್ಟು ಕೆಳಗೆ ನೋಡಿದ್ರೆ ಇವತ್ತು ಬೆಸ್ಟ್ ಆಫ್ ವೇಸ್ಟ್ ಇತ್ತು. ವೇಸ್ಟ್ ಐಟಮಿಂದ ಬೆಸ್ಟ್ನ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆಮೇಲೆ ಆಚೆ ಬನ್ನಿ, ಇವತ್ತು ಗ್ರೀನ್ ಡೇ ಅಲ್ವಾ, ಆವಾಗವಾಗ ಬಲೂನ್ ಚೇಂಜ್ ಮಾಡ್ತಿತ್ತು. ಸೊ ನೋಡಿ ಇವತ್ತು ಗ್ರೀನ್ ಬಲೂನ್ನ ಚೇಂಜ್ ಮಾಡಿದರೆ ಸೊ ಇವಾಗಲೂ ಬ್ಯೂಟಿಫುಲ್ಲಾಗಿ ಕಾಣ್ತಾ ಕೀರ್ತಿ ನಿಂತ್ಕೊಳ್ಳಿ ಅಂತ ತೆಗಿತೀನಿ ತೆಗೆದಿಲ್ಲ. ಆಮೇಲೆ ಮತ್ತೆ ಇಲ್ಲಿಂದ ಝೂಮ್ ಹಾಕಿದ್ರೆ ಎಲ್ಲರೂ ಆಲ್ರೆಡಿ ಟೀಚರ್ಸ್ಗೆಲ್ಲ ತೋರಿಸ್ತಾಯಿದ್ರು. ಟೀಚರ್ಸ್ ಕೂಡ ಬಂದು ನೋಡ್ತಾಯಿದ್ರು, ಗೆಸ್ಟ್ ಎಲ್ಲರೂ ಅದನ್ನ ಕಮೆಂಟ್ ಮಾಡೋಕ್ಕೆ. ಆಮೇಲೆ ಕಾಲೇಜ್ ಬಿಟ್ಟು ಆಚೆ ಹೋಗ್ಬೇಕಂದ್ರೆ ನಾವು ಈ ಕಡೆ ಹೋಗ್ಬೇಕಾಗುತ್ತೆ ಸ್ವಲ್ಪ. ಆಮೇಲೆ ಕೀರ್ತಿ ರೀಲ್ಸ್ ತೆಗಿತೀನಿ ಅಂತ ಅದನ್ನು ಮಾಡಾಯ್ತು. ಆಮೇಲೆ ಚೆನ್ನಾಪುರಕ್ಕೆ ಹೋಗ್ಬೇಕಿತ್ತು ಬಿಕಾಸ್ ಕಾಸ್ಟ್ಯೂಮ್ಸ್ ತರೋಕ್ಕೆ. ಸೊ ಬಸ್ ವೆಯ್ಟ್ ಮಾಡ್ತಾಯಿದ್ವಿ. ಆ ಬಿಸಿಲಲ್ಲಿ ನೋಡಿ ನನಗಂತೂ ಸಾಕಾಗೋಯ್ತು. ಬಸ್ಸೇ ಬರ್ತಾಯಿಲ್ಲ ಬಿಕಾಸ್ ಅಲ್ಲಿ ಏನೋ ಸರಿ ಮಾಡ್ತಾಯಿದ್ದು ಅಂತ. ಸೊ ಕೀರ್ತಿ ನೋಡಿ ನಾನು ಹೆಂಗೆ ಕುತ್ಕೊಂಡು ಇಬ್ಬರು ಕುತ್ಕೊಂಡ್ವಿ. ಆಮೇಲೆ ಅವಾಗ ಸ್ವಲ್ಪ ಸಮಾಧಾನ ಆಯಿತು ಕುತ್ಕೊಳ್ಳೋಂಗಿಲ್ಲ. ಆಮೇಲೆ ಚೆನ್ನಾಪುರಕ್ಕೆ ಬಂದ್ವಿ. ಸೊ ನಾವು PUC ಓದಿದ್ದು ಕಾಲೇಜ್ನ ತೋರಿಸಿಲ್ಲ ನಿಮಗೆ. ಸೊ ಇದನ್ನು ಈ ಏರಿಯಾನ ಮಾತ್ರ ಲೈಫಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಬಿಡು. ಇವತ್ತು ಶ್ರೇಯಾ ವ್ಲಾಗಲ್ಲಿ ಬರ್ತೀರ ಮಂಡೆ ಮೇಲೆ ಹೊರ್ಕೊಂಡೆ ಬೆಚ್ಚುಂಡು. ಫ್ಲವರ್ ಇಲ್ಲಿ ನೋಡಿ ಪಾಪ ನಮ್ಮ ಕಾಲೇಜವರು ಕೂಡ ಬೇರೆ ಇದನ್ನು ತೋರಿಸ್ತಾ ಇದ್ವಿ, ಈ ಥರ ಹಾಕೊಬೋದು ಅಂತ. ಇವನದ್ದು ಭಾರಿ ಕಾಮಿಡಿ. ಫೈನಲಿ ಸೆಟ್ ಆಗಿಬಿಡ್ತು ಇವನಿಗೆ ಈ ಥರನೇ ಹಾಕ್ಕೊಬೇಕು ಅಂತ. ಸೊ ನೋಡಿ ಎಲ್ಲ ನೋಡ್ತಾ ಕಾಮಿಡಿ ಮಾಡ್ಕೊಂಡು ನಿಂತಿದ್ದ. ಆಮೇಲೆ ನೋಡಿ ನಾನು ಅಂದೆ ಈ ವೈಟೇ ತೊಗೊಳ್ಳೋ, ವಯಸ್ಸಾದ ಸ್ವಾಮೀಜಿನೂ ಇರ್ತಾರೆ, ಸೂಟ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಆಮೇಲೆ ನೋಡಿದ್ರು ಯೋಚನೆ ಪಡ್ಕೊಂಡು ಫನ್ ಮಾಡ್ತಾ ಇದ್ದ. ನಂಗೆ ನಗು ತಡೆಯೋಕ್ಕಾಗಿಲ್ಲ. ಸರಿ ಅಂತ ಹೊರಟ್ವಿ. ಆಮೇಲೆ ಬರೋ ದಾರಿಯಲ್ಲಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. 5:30 5:45 ಆಗಿಬಿಟ್ಟಿತ್ತು ಆಲ್ರೆಡಿ. 6ಗೆ ಇನ್ನೊಂದು 5 ಮಿನಿಟ್ಸ್ ಅಷ್ಟೇ ಇತ್ತು. ಆಮೇಲೆ ತುಂಬ ಹೊಟ್ಟೆ ಹಸಿತಾಯಿತು, ಏನೂ ತಿಂದಿಲ್ಲ ಅಂತ. ಆಮೇಲೆ ಪಾನಿಪುರಿ ಟವರ್ ನೋಡಿ ಗೈಸ್, ಟವರೇ ನೋಡಿಲ್ಲ ಪಾಪ ತಿಂದಿದೆ ನೋಡಿ. ಆ ಡಾರ್ಕ್ ಲೈಟಾಗಿ ಸೆಟ್ ಆದಾಗ ಈ ಥರ ನೋಡೋಕ್ಕೆ ವ್ಯೂ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂಥರ ಜಾಯ್ಫುಲ್ ಆಗಿತ್ತು. ಬಟ್ ಟೈಮ್ ಆಯಿತು, ಅದೊಂದೇ ಪ್ರಾಬ್ಲಮ್ ಇದ್ದಿದ್ದು. ಸೊ ಇಲ್ಲಿಗೆ ನಮ್ಮ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಬಾಯ್ ಗೈಸ್.